ಸೌಂಡ್ಲೆಸ್ ಇರುತ್ತೆ, ವೈಬ್ರೇಷನ್ ಆಗಲ್ಲ, ನಿಮಗೆ ಏನೂ ಇಲ್ಲ. ಒಂದು 5 ನಿಮಿಷದಲ್ಲಿ ನಿಮಗೆ ಎಲ್ಲ ಥರ ಗ್ರೈಂಡ್ ಆಗ್ಬಿಡುತ್ತೆ. ಸೊ ಬೆಂಡ್ ಮಾಡಿಕೊಂಡು ನೀವು ನಾರ್ಮಲ್ ಆಗಿ ಇದೇ ಥರ ತಕ್ಕೊಬೋದು. ಇದರಲ್ಲಿ ನೀವು ಚಪಾತಿ ಇಟ್ಟು ಕಳಿಸ್ಕೊಬೋದು. ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಬೋದು ಅಷ್ಟೇ. ಕೊಬ್ಬರಿನ ಇದು ಮಾಡ್ಕೊಬೋದು, ಚಾಪ್ ಮಾಡ್ಕೊಬೋದು. ಕ್ವಾಲಿಟಿ ಆಗಿರುತ್ತೆ ಸರ್. ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಟಿಲ್ಟ್ ಮಾಡ್ಕೊಬೋದು. ಮತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಸರ್. ಯುಗಾದಿ ಹಬ್ಬಕ್ಕೆ ಧಮಾಕ ಆಫರ್ ನಿಮಗೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಅಲ್ಲಿ ವಾಷಿಂಗ್ ಮಿಷನ್ ಆಯಿತು, ಪ್ರೆಷರ್ ವಾಷರ್ ಆಯಿತು. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಕ್ಕೆ ಹೊರಟಿದ್ದೀರಾ? ಸರ್, ಪ್ರಾಡಕ್ಟ್ ಮಾಹಿತಿ ಕೊಡೋಕ್ಕಿಂತ ಮುಂಚೆ ನಮ್ಮ ಚಂದನವನ ಚಾನಲ್ ವೀಕ್ಷಕರಿಗೆ ನಾನು ನಮಸ್ತೆನ ಹೇಳ್ತೀನಿ. ಸೊ ನಾನು ನಿಮ್ಮ ನೇಹಾ ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ತುಮಕೂರು ಆಫೀಸಿಂದ. ನಮಸ್ಕಾರ ವೀಕ್ಷಕರೇ, ನಾನು ಶಿಲ್ಪ ಹಾಟ್ ಸ್ಟಾರ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ಸರ್, ನಿಮಗೆ ಗೊತ್ತಲ್ವಾ ಸರ್, ಈಗ ಯುಗಾದಿ ಹಬ್ಬ ಬರ್ತಾ ಇದೆ ಅಂತ? ಹೌದೌದು, ಯುಗಾದಿ ಹಬ್ಬ ಬರ್ತಾ ಇದೆ. ಏನ್ ಸ್ಪೆಷಲ್ ಈಗ? ಹೌದು ಸರ್, ಯುಗಾದಿ ಹಬ್ಬಕ್ಕೋಸ್ಕರನೇ ನಮ್ಮ ಹಾಟ್ ಸ್ಟಾರ್ ಕಂಪ್ನಿಯಲ್ಲಿ ನಿಮಗೆ ಒಂದು ಧಮಾಕ ಪ್ರಾಡಕ್ಟ್ ನ ನಾವು ಲಾಂಚ್ ಮಾಡಿದೀವಿ ಸರ್. ಹೌದಾ? ಸೊ ಹಿಂದೆ ನಮ್ಮ ಹಾಟ್ ಸ್ಟಾರ್ ಕಂಪ್ನಿಯಲ್ಲಿ ಒಂದು ಟೇಬಲ್ ಟಾಪ್ 2 ಲೀಟರ್ದು ಮತ್ತೆ ಟಿಲ್ಟಿಂಗ್ ನ ಇತ್ತು ಸರ್. ಈಗ ಯುಗಾದಿ ಹಬ್ಬಕ್ಕೋಸ್ಕರ ಒಂದು ಪ್ರಾಡಕ್ಟ್ ನ ನಾವು ಅಪ್ಗ್ರೇಡ್ ಮಾಡಿದೀವಿ ಸರ್. ಅಪ್ಗ್ರೇಡ್ ಆಗಿ ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ. ಅಪ್ಗ್ರೇಡ್ ಅಂದ್ರೆ ಹೇಗೆ ಮೇಡಮ್? ನಮ್ಮ ಹತ್ರ ಫಸ್ಟ್ 2 ಲೀಟರ್ದು ಟೇಬಲ್ ಟಾಪ್ ಮತ್ತೆ ಟಿಲ್ಟಿಂಗ್ ಇತ್ತು. ಸೊ ಇವಾಗ ಅಪ್ಗ್ರೇಡ್ ಆಗಿರೋದು ನಿಮಗೆ ಟೇಬಲ್ ಟಾಪ್ ಅಲ್ಲಿ 3 ಲೀಟರ್ ಕೆಪಾಸಿಟಿದು ನಿಮಗೆ ಅಪ್ಗ್ರೇಡ್ ಆಗಿದೆ ಸರ್. 3 ಲೀಟರ್? ಹೌದು. ಓಕೆ. ಈಗ ನೀವು ವೆಟ್ ಐಟಮ್ಸ್ ಏನೇ ಇರಲಿ ಗ್ರೈಂಡ್ ಮಾಡ್ಬೇಕಂದ್ರೆ, ಈಗ ನಿಮ್ಮ ಹಬ್ಬಕ್ಕೆ ಕಜ್ಜೆಕಾಯಿ ಮಾಡೋಕ್ಕಿರ್ಲಿ, ಇಲ್ಲ ದೋಸೆ ಮಾಡೋಕ್ಕಿರ್ಲಿ, ಇಡ್ಲಿ ಮಾಡೋಕ್ಕಿರ್ಲಿ, ನಿಮಗೆ ಇಲ್ಲ ನೀವು ಬೇಳೆ ಒಬ್ಬಟ್ಟು ಮಾಡೋಕ್ಕಿರ್ಲಿ, ಎಲ್ಲದಕ್ಕೂ ನಿಮಗೆ ವೆಟ್ ಗ್ರೈಂಡರ್ ಬೇಕೇ ಬೇಕು ಸರ್. ಅದಕ್ಕೋಸ್ಕರ ಯುಗಾದಿ ಹಬ್ಬಕ್ಕೆ ಒಂದು ಧಮಾಕ ಪ್ರಾಡಕ್ಟ್ ಮತ್ತೆ ಧಮಾಕ ಪ್ರೈಸ್ ಅಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ ಸರ್. ಅಲ್ಲ ಮೇಡಮ್, ಧಮಾಕ ಆಫರ್ ಅಂದ್ರಲ್ಲ, ಅಂತ ಧಮಾಕ ಆಫರ್ ಏನಿದೆ ಮೇಡಮ್? ಸರ್, ನಮ್ಮ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಎಲ್ಲಾ ಟೈಮಲ್ಲೂ ನಿಮಗೆ ಧಮಾಕ ಆಫರ್ ಇದ್ದೇ ಇರುತ್ತೆ ಸರ್. ಈ ಧಮಾಕ ಆಫರ್ ಏನಂದ್ರೆ ನಿಮಗೆ ಮಿಕ್ಸಿ ರೇಟ್ ಅಲ್ಲಿ ನಾವು ನಿಮ್ಮ ವೆಟ್ ಗ್ರೈಂಡರ್ ನ ಕೊಡ್ತಾ ಇದೀವಿ ಸರ್. ಮಿಕ್ಸಿ ರೇಟ್ ಅಲ್ಲಿ ನೀವು ವೆಟ್ ಗ್ರೈಂಡರ್ ಕೊಡ್ತಾ ಇದ್ದೀರಾ? ಸೊ ಹಾಗಾದ್ರೆ ಮಿಕ್ಸಿನೇ ಇದೆಯಲ್ಲ, ವೆಟ್ ಗ್ರೈಂಡರ್ಗೂ ಮಿಕ್ಸಿಗೂ ವ್ಯತ್ಯಾಸ ಏನಾಗುತ್ತೆ ಸರ್? ಮಿಕ್ಸಿ ಮತ್ತೆ ವೆಟ್ ಗ್ರೈಂಡರ್ಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಈಗ ಮಿಕ್ಸಿಯಲ್ಲಿ ನೀವು ಒಂದು ಸತಿ ಗ್ರೈಂಡ್ ಮಾಡಬೇಕು, 1 kg ಇಲ್ಲ ಅರ್ಧ kg ಗ್ರೈಂಡ್ ಮಾಡ್ಬೇಕಂದ್ರೆ 5 ಇಂದ 6 ಸತಿ ನೀವು ಗ್ರೈಂಡ್ ಮಾಡಬೇಕು. ಯಾಕಂದ್ರೆ ಅದ್ರಲ್ಲಿ ನಿಮಗೆ 1 ಲೀಟರ್ದು ಇಲ್ಲ 1/2 ಲೀಟರ್ದು ಕೆಪಾಸಿಟಿ ಜಾರ್ ಇರುತ್ತೆ. ಆದ್ರೆ ಇದ್ರಲ್ಲಿ ನಿಮಗೆ 2 ಲೀಟರ್ 3 ಲೀಟರ್ ಇರುತ್ತೆ. ನೀವು ಅಟ್ ಎ ಟೈಮ್ 2 ಲೀಟರ್ 3 ಲೀಟರ್ ಹಾಕಿ ಮಾಡ್ಕೊಬಹುದು. ಮತ್ತೆ ಅದರಲ್ಲಿ ನೀವು ಚೆಕ್ ಮಾಡ್ತಾ ಇರಬೇಕು, ನುಣ್ಣಗಾಗಿದ್ಯಾ ಇಲ್ಲ ದಪ್ಪ ಇದೆಯಾ ಅಂತ. ಅದರಲ್ಲಿ ನಿಮಗೆ ಕ್ವಾಂಟಿಟಿ ಒಂದೊಂದ್ಸತಿ ಒಂದೊಂದು ಚೇಂಜಸ್ ಆಗುತ್ತೆ. ಆದರೆ ನಮ್ಮ ವೆಟ್ ಗ್ರೈಂಡರ್ ಅಲ್ಲಿ ನಿಮಗೆ ಆ ಥರ ಇರಲ್ಲ ಸರ್. ಒಂದೇ ಕ್ವಾಂಟಿಟಿ ನೀವು ಏನು ಹಾಕಿರ್ತೀರಾ ಅದೇ ಕ್ವಾಂಟಿಟಿಯಲ್ಲಿ ನಿಮಗೆ ಎಲ್ಲ ಟೈಮು ಸಿಗುತ್ತೆ ಸರ್. ಮತ್ತೆ ಅದರಲ್ಲಿ ನೀವು 1 kg ಗ್ರೈಂಡ್ ಮಾಡ್ಬೇಕಂದ್ರೆ ಮಿಕ್ಸಿ ನಿಮಗೆ ಹೀಟ್ ಆಗ್ಬಿಡುತ್ತೆ. ಮಿಕ್ಸಿಯಲ್ಲಿ ನಿಮಗೆ ಗ್ರೈಂಡ್ ಮಾಡಿದ್ರೆ ಟೇಸ್ಟ್ ಇರಲ್ಲ ಮತ್ತೆ ಪೌಷ್ಟಿಕತೆ ಇರಲ್ಲ ಸರ್. ಆದ್ರೆ ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಅಲ್ಲಿ ನಿಮಗೆ ಟೇಸ್ಟ್ ಬರುತ್ತೆ ಮತ್ತೆ ನಿಮಗೆ ನುಣ್ಣಗಾಗಿ ಬರುತ್ತೆ. ಮತ್ತೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಇರ್ಲಿ, ನಮ್ಮಮ್ಮ ಇರ್ಲಿ, ಅದರಲ್ಲಿ ಚಟ್ನಿ ಇರ್ಲಿ, ದೋಸೆ ಹಿಟ್ಟಿರ್ಲಿ, ಏನೇ ಇರ್ಲಿ ಮಾಡಿದ್ರೆ ಅದು ಟೇಸ್ಟ್ ಇರ್ತಿತ್ತು. ಆದ್ರೆ ಈಗ ಮಿಕ್ಸಿಯಲ್ಲಿ ನಾವು ಅದೇ ಮಾಡಕ್ ಹೋದ್ರೆ ಟೇಸ್ಟ್ ಇರಲ್ಲ ಸರ್. ಸೊ ಇದರಲ್ಲಿ ಆ ಟೇಸ್ಟ್ ಹಂಗೆ ಉಳ್ಕೊಳ್ಳುತ್ತಾ? ಹೌದು ಸರ್, ಯಾಕಂದ್ರೆ ಇದು ಕಲ್ಲಲ್ಲಿ ಇರುತ್ತೆ, ಅದರಲ್ಲಿ ನಿಮಗೆ ಪೀಸಸ್ ಆಗುತ್ತೆ. ಮಿಕ್ಸಿಯಲ್ಲಿ ಬ್ಲೇಡ್ ಇರೋದಕ್ಕೋಸ್ಕರ ನಿಮಗೆ ಪೀಸಸ್ ಆಗುತ್ತೆ. ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಅಲ್ಲಿ ನಿಮಗೆ ಸ್ಟೋನ್ ಇರೋದಕ್ಕೋಸ್ಕರ ನಿಮಗೆ ನುಣ್ಣಗೂ ಆಗುತ್ತೆ ಮತ್ತೆ ಟೇಸ್ಟು ಇರುತ್ತೆ ಸರ್. ಟೇಸ್ಟು ಇರುತ್ತೆ, ಪೌಷ್ಟಿಕಾಂಶನೂ ಹಂಗೆ ಉಳ್ಕೊಳ್ಳುತ್ತೆ. ಹೌದು ಸರ್. ಹಾಗಾದ್ರೆ ಮೇಡಮ್, ಈ ವೆಟ್ ಗ್ರೈಂಡ್ ಅಲ್ಲಿ ಏನೆಲ್ಲ ಮಾಡಕ್ ಆಗುತ್ತೆ ಆಕ್ಚುಲಿ? ಸರ್, ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಅಲ್ಲಿ ನಿಮಗೆ ದೋಸೆ ಇಟ್ಟಿರ್ಲಿ, ಇಡ್ಲಿ ಇಟ್ಟಿರ್ಲಿ, ಇಲ್ಲ ನಿಮಗೆ ಒಬ್ಬಟ್ಟಿರ್ಲಿ, ಏನೇ ಇರ್ಲಿ ಮಾಡ್ಕೊಬಹುದು ಸರ್. ಎಲ್ಲಾ ತರದ ವೆಟ್ ಐಟಮ್ಸ್ ನೀವು ಇದು ವೆಟ್ ಗ್ರೈಂಡರ್ ಅಲ್ಲಿ ಮಾಡ್ಕೊಬಹುದು. ಚಟ್ನಿ ಇರ್ಲಿ. ಹಾಗಾದ್ರೆ ಈ ಯುಗಾದಿ ಹಬ್ಬಕ್ಕೆ ನಾವು ಚೆನ್ನಾಗಿ ಹೋಳಿಗೆ ಮಾಡ್ಕೋಬಹುದು? ಹೌದು ಸರ್, ಆರಾಮಾಗಿ ನೀವು ಮಾಡ್ಕೊಬಹುದು. ಇದು ಗ್ರೈಂಡಿಂಗ್ ಮಾಡಕರೆ ಈಗ ನಾವು ಹೋಳಿಗೆಗೆಲ್ಲ ಮಾಡ್ತೀವಲ್ಲ ಗ್ರೈಂಡಿಂಗ್, ಸೊ ಅದೆಲ್ಲ ಸಮತೋಲನವಾಗಿ ಕನ್ಸಿಸ್ಟೆನ್ಸಿ ಆಗಿ ಬರುತ್ತಾ ಹೇಗೆ? ಹೌದು ಸರ್, ಕನ್ಸಿಸ್ಟೆನ್ಸಿ ಆಗಿ ನಿಮಗೆ ಬರುತ್ತೆ. ಎಲ್ಲಾ ತರದ ವೆಟ್ ಐಟಮ್ಸ್ ಸರ್, ಏನೇ ಇರ್ಲಿ, ನಿಮ್ಗೆ ಏನೇ ಬೇಕಿರ್ಲಿ ಎಲ್ಲಾ ತರದ ವೆಟ್ ಐಟಮ್ಸ್ ನ ನೀವು ಇದರಲ್ಲಿ ಗ್ರೈಂಡ್ ಮಾಡ್ಕೋಬಹುದು. ಹೌದಾ? ಮತ್ತೆ ನಿಮಗೆ ಏನು ಅಂತಂದ್ರೆ ಹೋಳಿಗೆಗೆ ಹಿಟ್ಟನ್ನು ಕಲಿಸ್ಕೋಬಹುದು, ಜೊತೆಗೆ ಹೋಳಿಗೆ ಹೂರ್ಣನು ಮಾಡಬಹುದು, ಅದ್ರ ಜೊತೆಗೆ ಹೋಳಿಗೆ ಸಾಂಬಾರಿಗೂ ಮಸಾಲೆನೂ ಹರ್ಕೋಬಹುದು ಸರ್. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಸೂಪರ್ ಆಗೂ ಬರುತ್ತೆ ನಿಮಗೆ. ಹಂಗೆ ಟೇಸ್ಟ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಲಾಸ್ಟ್ ಟೈಮ್ ಕಲ್ಲಲ್ಲಿ ರುಬ್ಬುತ್ತಿದ್ರಲ್ಲ ಅದೇ ಟೇಸ್ಟ್ ಬರುತ್ತೆ. ಕಲ್ಲಲ್ಲಿ ರುಬ್ಬೋದಕ್ಕೂ ನಾವು ಮಿಕ್ಸಿಂಗ್ ಮಾಡೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಕಲ್ಲಲ್ಲಿ ಇರೋದು ತುಂಬಾ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಕಲ್ಲು ರುಬ್ಬೋದ್ರಿಂದ ಟೇಸ್ಟಿ ಹಂಗೆ ಉಳ್ಕೊಳ್ಳುತ್ತೆ ಅಂತೀರಾ ನೀವು? ಹೌದು ಸರ್, ಖಂಡಿತ ಉಳ್ಕೊಳ್ಳುತ್ತೆ ಸರ್. ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಬಾಕ್ಸ್ ಈ ತರ ಇರುತ್ತೆ ನಿಮಗೆ. ಇದ್ರಲ್ಲಿ ಬಾಕ್ಸ್ ಕಂಟೆಂಟ್ ಏನೇನು ಬರುತ್ತೆ ನೋಡಿ. 2 ಲೀಟರ್ದು ಟೇಬಲ್ ಟಾಪ್, ಇದ್ರಲ್ಲಿ ನಿಮಗೆ 3 ಮಾಡೆಲ್ ಸಿಗುತ್ತೆ. ಟೇಬಲ್ ಟಾಪ್ ಅಲ್ಲಿ 2 ಲೀಟರ್ ಮತ್ತೆ 3 ಲೀಟರ್ ಸಿಗುತ್ತೆ. ಟಿಲ್ಟಿಂಗ್ ಅಲ್ಲಿ 2 ಲೀಟರ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಟೇಬಲ್ ಟಾಪ್ 2 ಲೀಟರ್ ಕೆಪಾಸಿಟಿ ಇದೆ. 2 ಲೀಟರ್ ಕೆಪಾಸಿಟಿ. ಹೌದು. ಇದ್ರಲ್ಲಿ ನಿಮಗೆ 2 ಕಲ್ಲು ಇರುತ್ತೆ. 2 ಕಲ್ ಜೊತೆ ನಿಮಗೆ ಒಂದು ಚಪಾತಿ ಹಿಟ್ಟು ಕಲಿಸ್ಕೊಬೇಕಂದ್ರೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಇದು ಚಪಾತಿ ಹಿಟ್ಟು ಕಲ್ಸಕ? ಹೌದು ಸರ್, ಇದು ಒಳಗಡೆ ಹಾಕೋಬೇಕಾ? ಇದು ಫಿಟ್ ಮಾಡ್ಕೊಳ್ಳೋದು ನಾನು ಡೆಮೋನ್ಸ್ಟ್ರೇಷನ್ ಅಲ್ಲಿ ಯಾವ ತರ ಅಂತ ತೋರಿಸ್ತೀನಿ. ಸೊ ಇದೊಂದು ಇರುತ್ತೆ ನಿಮಗೆ. ಮತ್ತೆ ನಿಮಗೆ ಕೊಬ್ಬರಿ ಚಾಪ್ ಮಾಡ್ಕೊಳ್ಳೋಕೆ ಒಂದು ಇರುತ್ತೆ ಸರ್ ಅಟ್ಯಾಚ್ಮೆಂಟ್. ಓಕೆ ಓಕೆ. ಸೊ ಈ 2 ಅಟ್ಯಾಚ್ಮೆಂಟ್ಸ್ ನಿಮಗೆ
ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಟೇಬಲ್ ಟಾಪ್ ಅಲ್ಲಿ ನಿಮಗೆ ಸಿಗುತ್ತೆ. ಇದು 2 ಲೀಟರ್ ಕೆಪಾಸಿಟಿ. ಸೊ ಅದೇ ತರ ನಿಮಗೆ 3 ಲೀಟರ್ದು ಸಿಗುತ್ತೆ. ಸೇಮ್ ಟೇಬಲ್ ಟಾಪ್ ಮಾಡಲ್ 3 ಲೀಟರ್ ಕೆಪಾಸಿಟಿ ಇರುತ್ತೆ. ಇದರಲ್ಲಿ ನಿಮಗೆ 2 ಅಟ್ಯಾಚ್ಮೆಂಟ್ಸ್ ಬರುತ್ತೆ ಸರ್. ಒಂದು ಕಲ್ ಬರುತ್ತೆ ನಿಮಗೆ, ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಈ ತರ ಕೊಕೊನೆಟ್ ಚಾಪರ್ ಇರುತ್ತೆ. ಸೊ ಇದ್ರಲ್ಲಿ 2 ಅಟ್ಯಾಚ್ಮೆಂಟ್ ಬರುತ್ತೆ. ಚಪಾತಿ ಇಟ್ಟು ಕಳ್ಸ್ಕೊಳ್ಳೋದು ಇದ್ರಲ್ಲಿ ಬರಲ್ಲ ಸರ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಟಿಲ್ಟಿಂಗ್ ಮಾಡಲ್. ಇದ್ರಲ್ಲಿ ಏನಿದೆ ನಿಮಗೆ ತಕ್ಕೊಂಡು ನೀವು ಕ್ಲೀನ್ ಮಾಡ್ಕೊಬೇಕು. ಆದ್ರೆ ಟಿಲ್ಟಿಂಗ್ ಇರೋದಕ್ಕೋಸ್ಕರ ನೀವು ಹಿಟ್ಟು ಏನಾದ್ರು ತಕ್ಕೊಬೇಕು ಇಲ್ಲ ವಾಶ್ ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಟಿಲ್ಟ್ ಮಾಡ್ಕೊಬಹುದು. ಸೊ ಈ ತರ ಫೆಸಿಲಿಟಿ ಇರುತ್ತೆ ಇದ್ರಲ್ಲಿ. ಎತ್ಕೊಂಡೆ ವಾಶ್ ಮಾಡ್ಬೇಕು ಅಂತ ಏನಿಲ್ಲ, ಜಸ್ಟ್ ಟಿಲ್ಟ್ ಮಾಡ್ಕೊಂಡು ನೀವು ಹಿಟ್ಟನ್ನ ತಕ್ಕೊಬಹುದು, ಇಲ್ಲಾಂದ್ರೆ ನೀವು ವಾಶ್ ಕೂಡ ಮಾಡ್ಕೊಬಹುದು ಸರ್. ಸೊ ಇದೆಲ್ಲ ನಿಮ್ಗೆ ಇದರಲ್ಲಿ ಏನೆಲ್ಲ ಬರುತ್ತೆ ಐಟಮ್ಸ್ ಮೇಡಮ್? ಇದರಲ್ಲೂ ಸೇಮ್ ನಿಮ್ಗೆ ಸರ್ 2 ಕಲ್ ಬರುತ್ತೆ, ಮತ್ತೆ ಒಂದು ಕೊಕೊನೆಟ್ ಚಾಪರ್ ಬರುತ್ತೆ, ಒಂದು ಚಪಾತಿ ಇಟ್ಟು ಕಲ್ಸೋದು ಬರುತ್ತೆ. ಸೇಮ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ. 2 ಲೀಟರ್ ಕೆಪಾಸಿಟಿ ಇರುತ್ತೆ. ಇದರಲ್ಲಿ ನೀವು 1.5 kg ವರೆಗೂ ರುಬ್ಕೊಬಹುದು ಸರ್. ಅದೇ ತರ ಟೇಬಲ್ ಟಾಪ್ ಮಾಡೆಲ್ ಅಲ್ಲಿ ನಿಮಗೆ 3 ಲೀಟರ್ ಸಿಗುತ್ತೆ. ಇದರಲ್ಲಿ ನೀವು 2 kg ವರೆಗೂ ಗ್ರೈಂಡ್ ಮಾಡ್ಕೊಬಹುದು. ಸೇಮ್ ಟೈಮ್ 2 kg ಹಾಕಬಹುದು. ಇದರಲ್ಲಿ ನಿಮಗೆ ಟೇಬಲ್ ಟಾಪ್ ಅಲ್ಲಿ 2 ಮಾಡೆಲ್ ಬರುತ್ತೆ. ಅದೇ ತರ ನಿಮಗೆ ಟಿಲ್ಟಿಂಗ್ ಅಲ್ಲಿ 1 ಮಾಡೆಲ್ ಇರುತ್ತೆ. ಇದು ನಿಮಗೆ 2 ಲೀಟರ್ ಕೆಪಾಸಿಟಿ. ಇದರಲ್ಲಿ ನೀವು 1.5 kg ವರೆಗೂ ಹಾಕೊಬಹುದು ಸರ್. ಸೊ ನಮ್ಮ ಹಾಟ್ ಸ್ಟಾರ್ ಅಲ್ಲಿ ಕ್ವಾಲಿಟಿ ಅಂದ್ರೆ ನೀವು ನೋಡೇ ಇದ್ದೀರಾ ಸರ್ ಎಲ್ಲಾ ಪ್ರಾಡಕ್ಟ್. ಸೊ ಅದೇ ತರ ಇದರಲ್ಲೂ ನಿಮಗೆ ಕ್ವಾಲಿಟಿ ಬಿಲ್ಡಪ್ ಇರುತ್ತೆ. ABS ಪ್ಲಾಸ್ಟಿಕ್ ಬರುತ್ತೆ ನಿಮಗೆ. ಈ ಡ್ರಮ್ ಬಂದ್ಬಿಟ್ಟು ನೋಡಬಹುದು ಸರ್, ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ. ಮತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಸರ್. ಈ ಕಲ್ಲು ಕ್ವಾಲಿಟಿ ಹೇಗಿರುತ್ತೆ? ಕಲ್ಲು ನಿಮಗೆ ಎಲ್ಲಾ ಸ್ಪೇಸ್ ನಿಮಗೆ ಕ್ವಾಲಿಟಿ ಆಗಿರುತ್ತೆ ಸರ್. ಕಲ್ಲು ಇರ್ಲಿ, ಡ್ರಮ್ ಇರ್ಲಿ, ಬಾಡಿ ಇರ್ಲಿ, ಮೋಟರ್ ಪ್ಯೂರ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಸರ್ ನಿಮಗೆ. ಇದೇ ಪ್ರಾಡಕ್ಟ್ ಅಲ್ಲ, ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ ನಮ್ಮ ಹಾಟ್ ಸ್ಟಾರ್ದು, ನಿಮಗೆ ಎಲ್ಲಾ ಪ್ರಾಡಕ್ಟ್ ಮೇಲೆನೂ ಪ್ಯೂರ್ 100% ಕಾಪರ್ ವೈಂಡಿಂಗ್ ಮೋಟರ್ ಇರುತ್ತೆ ಸರ್. ಸರ್ ನಮ್ಮ ಹಾಟ್ ಸ್ಟಾರ್ ಕಂಪ್ನಿ ವೆಟ್ ಗ್ರೈಂಡರ್ ನಿಮಗೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಸರ್. ಇದೇ ಅಲ್ಲ, ಯಾವುದೇ ಪ್ರಾಡಕ್ಟ್ಸ್ ಇರಲಿ ಎಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು OEM ಪ್ರೈಸು ಮತ್ತೆ ನಿಮಗೆ ಒಂದು ರೀಸನಬಲ್ ಧಮಾಕ ಆಫರ್ ಅಲ್ಲಿ ಮಿಕ್ಸಿ ರೇಟ್ ಅಲ್ಲಿ ನಿಮಗೆ ವೆಟ್ ಗ್ರೈಂಡರ್ನ ಕೊಡ್ತಾ ಇದೀವಿ ಸರ್. ಸೊ ನಮ್ಮ ಚಂದನವನ ಚಾನಲ್ ಅಲ್ಲಿ ಒಂದು ಚಿಕ್ಕದು ಕ್ಲಿಪ್ ಇರುತ್ತೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ದು, ನೋಡ್ಕೊಂಡ್ ಬನ್ನಿ ಸರ್. ಕ್ವಾಲಿಟಿ ಬಗ್ಗೆ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಹೇಳಿದೆ, ಪ್ರಾಡಕ್ಟು ಏನು ಅಂತ ಹೇಳಿದೆ. ಸೊ ಇವಾಗ ನಾನು ಡೆಮೋಸ್ಟ್ರೇಷನ್ ಏನಿದೆ ಹೇಳ್ತೀನಿ. ಯಾಕಂದರೆ ನಮ್ಮ ಹಾಟ್ ಸ್ಟಾರ್ ಅಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಲಾಂಚ್ ಆಗಲಿ ನಿಮಗೆ ಡೆಮೋಸ್ಟ್ರೇಷನ್ ಜೊತೆನೇ ನಾವು ತೋರಿಸೋದು ನಿಮಗೆ. ಸೊ ಅದಕ್ಕೋಸ್ಕರ ಡೆಮೋಸ್ಟ್ರೇಷನ್ ರೆಡಿ ಇದೆ. ಅದರಲ್ಲಿ ನಿಮಗೆ ಕ್ವಾಲಿಟಿ ಕ್ವಾಂಟಿಟಿ ಯಾವ ಥರ ಬರುತ್ತೆ ಅಂತಲೂ ನೀವು ನೋಡ್ಕೊಬೋದು ಸರ್. ಅದೇ ನಮ್ಮದು ಆಲ್ ಓವರ್ ಕರ್ನಾಟಕದಲ್ಲಿ 50 ಸ್ಟೋರ್ಸ್ ಇದೆ ಸರ್. ನೀವೆಲ್ಲಾದರೂ ಹೋಗಿ ಲೈವ್ ಡೆಮೋ ನೋಡಿ, ಟಚ್ ಮಾಡಿ, ಫೀಲ್ ಮಾಡಿ ನಮ್ಮ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು ಸರ್. ಸೊ ಇವಾಗ ಡೆಮೋಸ್ಟ್ರೇಷನ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಟೇಬಲ್ ಟಾಪ್ 3 ಲೀಟರ್ ಕೆಪಾಸಿಟಿ ಇದು. ಇದರಲ್ಲಿ ನಾನೀಗ ನಿಮಗೆ ಬೇಳೆನ ಹಾಕ್ತಾ ಇದ್ದೀನಿ ಸರ್. ಓಕೆ. ಪೂರ್ತಿ ಹಾಕ್ಲು. ಸೊ ನೀವು ಸ್ಟಾರ್ಟಿಂಗ್ ಇದನ್ನ ವೆಟ್ ಗ್ರೈಂಡರ್ ಮನೆಗೆ ತಗೊಂಡೋದಾಗ ಫಸ್ಟ್ ಏನಾದ್ರು ಹಸಿಟ್ಟು ಇಲ್ಲ ಬೇಳೆ ಅಕ್ಕಿ ಏನಾದ್ರು ವೇಸ್ಟ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಗ್ರೈಂಡ್ ಮಾಡಿ ಬಿಸಾಕ್ಬಿಡಿ ಸರ್. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಕಲ್ಲಿಂದ ಒಂದ್ ಸ್ವಲ್ಪ ಮಣ್ಣು ತರ ಇರುತ್ತೆ. ಸೊ ಅದನ್ನ ಬಿಸಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬಹುದು ಸರ್. ಸೊ ಇದು ನೀವು ಫಸ್ಟ್ ಯೂಸ್ ಮಾಡ್ಬೇಕಾದ್ರೆ ಇದನ್ನ ಫಸ್ಟ್ ಫುಲ್ ಲೂಸ್ ಆಗಿ ಇಟ್ಕೊಂಡಿರಿ. ಸೊ ಅಕ್ಕಿ ಏನಾದ್ರು ಹಾಕಿದ್ಮೇಲೆ ಗ್ರೈಂಡ್ ಆಗ್ತಿರೋದ್ ನೋಡಿ ನೀವು ಸ್ವಲ್ಪ ಸ್ವಲ್ಪ ಟೈಟ್ ಮಾಡ್ಕೊಬಹುದು. ಅದೇ ತರ ನೀವು ನೀರು ಕ್ವಾಂಟಿಟಿ ಕೂಡ ಹಾಕೊಬಹುದು ಸರ್. ಸೊ ಆ ಟೈಟ್ ಮಾಡೋದ್ರಿಂದ ಏನು ಉಪಯೋಗ ಸರ್? ಟೈಟ್ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾ ನುಣ್ಣಗಾಗಿ ಬರುತ್ತೆ. ಇದರಲ್ಲಿ ನಿಮ್ಗೆ ಸಿಸ್ಟಮೆಟಿಕ್ ಇದ್ದಿರುತ್ತೆ ಸರ್ ಅಡ್ಜಸ್ಟ್ಮೆಂಟ್. ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ಮೆಂಟ್ ನ ನೀವು ಇದ್ರಲ್ಲಿ ಮಾಡ್ಕೋಬಹುದು. ಲೂಸ್ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ, ಟೈಟ್ ಮಾಡಿದ್ರೆ ಸ್ವಲ್ಪ. ಹೌದು, ಒಬ್ಬಟ್ಟಿಗೆ ಒಬ್ಬರಿಗೆ ದಪ್ಪ ಬೇಕಾಗುತ್ತೆ, ಒಬ್ಬರಿಗೆ ಸಣ್ಣ ಬೇಕಾಗುತ್ತೆ. ಅದೇ ಕ್ವಾಂಟಿಟಿ ಅಲ್ಲಿ ನೀವು ಇದ್ರ ಒಂದ್ ಸ್ವಲ್ಪ ಟೈಟ್ ಲೂಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಅನ್ನು ಮಾಡ್ಕೊಬಹುದು ಸರ್. ಓಕೆ ಓಕೆ ಮೇಡಂ. ಸೊ ನೋಡಿ ನಮ್ಮ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಆಗ್ತಾ ಇದೆ. ಏನ್ ಸೌಂಡ್ ಕೂಡ ಬರೋದಿಲ್ಲ ಅಲ್ಲ? ಇಲ್ಲ ಸರ್, ಸೌಂಡ್ ಲೆಸ್ ಇರುತ್ತೆ, ವೈಬ್ರೇಷನ್ ಆಗಲ್ಲ, ನಿಮ್ಗೆ ಏನು ಇಲ್ಲ ಸರ್. ಅಲ್ಲ ಮಿಕ್ಸಿ ಹಾಕ್ಬಿಟ್ರೆ ಬರೋ ಅನ್ನತ್ತೆ, ಇದ್ರಲ್ಲಿ ಏನೋ ಸೌಂಡ್ ಬರ್ತಿಲ್ಲ. ನೀವು ಇಟ್ಕೊಂಡು ನಿಂತ್ಕೊಂಡಿರ್ಬೇಕು ಸರ್, ಹೀಟ್ ಆಗ್ಬಿಡುತ್ತೆ, ಅದೆಲ್ಲ ಇರುತ್ತೆ. ಆದ್ರೆ ನಿಮ್ಗೆ ನೋಡಿ ವೆಟ್ ಗ್ರೈಂಡರ್ ರೊಟೇಟ್ ಆಗ್ತಾ ಇದೆ, ನಾನು ಟಚ್ ಮಾಡ್ತಾ ಇದ್ದೀನಿ, ಏನು ಆಗಲ್ಲ ಸರ್. ಅದೇ ತರ ನೀವು ಒಂದು ಸ್ಪೂನು ಇಲ್ಲ ಏನಾದ್ರು ಒಂದು ಸ್ಪ್ಯಾಕ್ಟುಲಾ ತಗೊಂಡು ಸೈಡ್ ಅಲ್ಲೂ ಕೂಡ ನೀವು ರಿಮೂವ್ ಮಾಡ್ಕೊಬಹುದು ಸರ್, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ ಓಕೆ ಓಕೆ. ಈ ಸ್ಪೀಡ್ ಕಂಟ್ರೋಲ್ ಏನಾದ್ರು ಇರುತ್ತಾ? ಸೇಮ್ ಇಲ್ಲ ಸರ್, ಇದ್ರಲ್ಲಿ ಏನು ಸ್ಪೀಡ್ ಕಂಟ್ರೋಲ್ ಏನು ಇರಲ್ಲ ನಿಮ್ಗೆ. ಜಸ್ಟ್ ಇದ್ರಲ್ಲಿ ಏನಿರುತ್ತೆ ನೀವು ಲೂಸ್ ಟೈಟ್ ಮಾಡ್ಕೊಂಡು ಒಂದು ಕ್ವಾಂಟಿಟಿನ ನೀವು ಮಾಡ್ಕೊಬಹುದು ಸರ್ ಅಷ್ಟೇ. ಸೊ ಬೇಕಂದ್ರೆ ನೀವು ಈ ತರ ಕ್ಯಾಪ್ ಕೂಡ
ಇರುತ್ತೆ. ಹಾ ಈ ಕ್ಯಾಪು ಕೂಡ ಬೇಕಾದ್ರೆ ನೀವು ಕ್ಲೋಸ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಓಪನ್ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಸರ್. ನೀರ್ ಏನಾದ್ರು ಹಾಕ್ಬೇಕಂದ್ರೆ ಇದನ್ನ ನೀವು ತೆಗ್ದು ನೀರ್ ಹಾಕೊಬಹುದು. ಹಾ ಹಾ ಸೊ ಈ ಮಾಡೆಲ್ ಅಲ್ಲೂ ತೋರಿಸ್ತೀರಾ? ಹೌದು ಸರ್, ಇದು ಗ್ರೈಂಡ್ ಆಗ್ತಾ ಇರಲಿ. ಅದೇ ತರ ಟಿಲ್ಟಿಂಗ್ ಮಾಡಲ್ ಅಲ್ಲಿ ತೋರಿಸ್ತಾರೆ ಸರ್. ಟಿಲ್ಟಿಂಗ್ ಮಾಡಲ್ ಅಲ್ಲೂ ನಿಮ್ಗೆ ಅಕ್ಕಿ ಹಾಕಿ ತೋರಿಸ್ತಾ ಇದೀನಿ ಸರ್. ಇದ್ರಲ್ಲೂ ಕೂಡ ಸೇಮ್ ಅದೇ ತರ. ಫಸ್ಟ್ ಮನೆಗೆ ತಗೊಂಡೋದಾಗ ನೀವು ಒಂದು ಅಕ್ಕಿ ಏನಾದ್ರು ಹಾಕಿ ಬಿಸಾಕ್ಬಿಡಿ, ಆಮೇಲೆ ಬೇರೆ ಏನ್ ಬೇಕು ನಿಮ್ಗೆ ಅದನ್ನ ಹಾಕೊಳ್ಳಿ. ಇದ್ರಲ್ಲೂ ಸೇಮ್ ಕ್ವಾಂಟಿಟಿ ಇರುತ್ತೆ ಸರ್, ಇದ್ರಲ್ಲಿ ಚೇಂಜಸ್ ಮಾಡ್ಕೊಬಹುದು ನೀವು. ನೀರ್ ಎಷ್ಟು ಬೇಕು ಅಷ್ಟನ್ನ ನೀವು ಆಡ್ ಮಾಡ್ಕೊಬಹುದು. ನಿಮ್ಗೆ ಯಾವ ಕ್ವಾಲಿಟಿಯಲ್ಲಿ ಬೇಕು ಅದೇ ತರ ನೀವು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬಹುದು ಸರ್. ಇದ್ರಲ್ಲೂ ಅಷ್ಟೇ ಕೂಡ ಸರ್, ನೀವು ಟೈಟ್ ಮಾಡ್ಕೊಬಹುದು, ಟಚ್ ಮಾಡ್ಬೋದು, ಕರೆಂಟ್ ಹೊಡಿಯೋದಿರ್ಲಿ, ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ ಸರ್. ಸರ್ ಒಂದು 5 ನಿಮಿಷದಲ್ಲಿ ನಿಮ್ಗೆ ಎಲ್ಲಾ ತರ ಗ್ರೈಂಡ್ ಆಗ್ಬಿಡುತ್ತೆ ಸರ್. ಎಲ್ಲ ತರದ್ದು? ಇಲ್ಲ ಇಲ್ಲೂ ಅಷ್ಟೇ 5 ನಿಮಿಷ? ಇದ್ರಲ್ಲೂ 5 ನಿಮಿಷದಲ್ಲಿ ನಿಮ್ಗೆ ಗ್ರೈಂಡ್ ಆಗ್ಬಿಡುತ್ತೆ ಸರ್. ಪವರ್ ನಿಮ್ಗೆ ಕರೆಂಟ್ ಜಾಸ್ತಿ ತಗೊಳಲ್ಲ, ಮನೆ ಕರೆಂಟ್ ಯೂಸ್ ಆಗುತ್ತೆ, ನಿಮ್ಗೆ ಜಾಸ್ತಿ ಪವರ್ ಕನ್ಸಂಪ್ಷನ್ ಇರಲ್ಲ ಸರ್. ನೋಡಿ ಸರ್, ಇಷ್ಟು ಮಿಕ್ಸಿಯಲ್ಲಿ ಮಾಡ್ಬೇಕಂದ್ರೆ ನೀವು 4 ಇಂದ 5 ಸರ್ತಿ ಆಗ್ಬೇಕು. ಮತ್ತೆ ನೀವು ಟಚ್ ಮಾಡಿ ಮಾಡಿ ನೋಡ್ತಾ ಇರಬೇಕು ನುಣ್ಣಗಾಗಿದ್ಯಾ ಏನು ಅಂತ. ಆದ್ರೆ ಇದ್ರಲ್ಲಿ ಏನು ಇರಲ್ಲ, ಒಂದ್ ಕ್ವಾಂಟಿಟಿಯಲ್ಲಿ ನಿಮಗೆ ಬಂದ್ಬಿಡುತ್ತೆ ಸರ್. ಆಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಆಗಿದೆಯೇ ಇಲ್ವಾ ಅಂತ ಆಫ್ ಮಾಡಿ ಓಪನ್ ಮಾಡಿ ಟಚ್ ಮಾಡಬೇಕು, ಮತ್ತೆ ಇಡಬೇಕು. ಓಪನ್ ಇರುತ್ತೆ, ನೀವು ನೋಡಬಹುದು. ಸೊ ಇದ್ರಲ್ಲಿ ಡೈರೆಕ್ಟ್ ಟಚ್ ಮಾಡಬಹುದು ಅಲ್ವಾ? ನಮ್ ಕಲ್ಲು ನೋಡಿ ಸರ್, ನಮ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಕಲ್ಲು ನೋಡಿ ನೀವು ಯಾವ ತರ ರೊಟೇಟ್ ಆಗ್ತಾ ಇದೆ ಸರ್. ನಾನು ಹೇಳ್ದೆ ನಿಮ್ಗೆ ಪವರ್ ಕನ್ಸಂಪ್ಷನ್ ಏನು ಜಾಸ್ತಿ ತಗೊಳಲ್ಲ ಅಂತ. ಸೊ ನಮ್ಮ ಹತ್ರ ಇರೋದ್ 3 ಮಾಡೆಲ್ಸ್ ಕೂಡ ನಿಮ್ಗೆ 150 ವ್ಯಾಟ್ಸ್ ಸಿಗುತ್ತೆ ಸರ್. ಸೊ ಇದು ನೀವು 5 ಗಂಟೆಯಿಂದ 6 ಗಂಟೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಜಸ್ಟ್ 1 ಯೂನಿಟ್ ನಿಮಗೆ ಕಟ್ ಆಗುತ್ತೆ ಸರ್, ಅಷ್ಟೇ. 1 ಯೂನಿಟ್ ಅಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಮೇಡಮ್? ಸರ್ ಪರ್ ಯೂನಿಟ್ ನಿಮಗೆ 7 ಇಂದ 8 ರೂಪಾಯಿ ಇದೆ ಸರ್, ಅಷ್ಟೇ. ಸೊ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ, ನೀವೇ ಟಚ್ ಮಾಡಿ. ಮಿಕ್ಸಿ ಇದ್ರೆ ನಿಮ್ಗೆ ಹೀಟ್ ಆಗ್ಬಿಡುತ್ತೆ ಇಷ್ಟೊತ್ತು ಗ್ರೈಂಡ್ ಆದ್ರೆ. ಸರ್ ಇದು ನಿಮ್ಗೆ ಕಡಿಮೆ ಅಂದ್ರೂ 250 ಗ್ರಾಮ್ ಇಂದನೂ ಹಾಕೋಬಹುದು ಸರ್. ಇದು ಅಂದ್ರೆ 250 ಗ್ರಾಮ್ ಇಂದ ಹಾಕೋಬಹುದು? ಹೌದು ಸರ್, ಖಂಡಿತ ಹಾಕೋಬಹುದು. ಇದ್ರೊಳಗೆ ವಡೆ ಹಾಕ್ತಿದ್ರೆ ಹೆಂಗಿರುತ್ತೆ ಗೊತ್ತಾ ಸರ್, ಸೂಪರ್ ಆಗಿ ಬರುತ್ತೆ ವಡೆ. ಸರ್ ನೋಡಿ, ಈಗ ಗ್ರೈಂಡ್ ಆಗಿದೆ. ಟೇಬಲ್ ಟಾಪ್ ಅಲ್ಲೂ ಮತ್ತೆ ಟಿಲ್ಟಿಂಗ್ ಅಲ್ಲೂ ನಾವು ಅಕ್ಕಿ ಮತ್ತೆ ಬೇಳೆನ ಹಾಕಿದ್ವಿ. ಸೊ ಇವಾಗ ತೋರಿಸಿ ನಮ್ಮ ವೀಕ್ಷಕರಿಗೆ ಯಾವ ತರ ಗ್ರೈಂಡ್ ಆಗ್ತಿದೆ ಅಂತ. ಸೊ ಎಲ್ಲ ಗ್ರೈಂಡ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ಆಫ್ ಮಾಡ್ಬೋದು ಸರ್. ಇಲ್ಲೇ ಆನ್ ಅಂಡ್ ಆಫ್ ಬಟನ್ ಇರುತ್ತೆ, ಇಲ್ಲೇ ನೀವು ಆಫ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನೀವು ತಕ್ಕೊಂಡು ಮಾಡ್ಕೊಬಹುದು. ಮೇಲ್ಗಡೆದು ಇದು ಕ್ಯಾಪ್ನ ರಿಮೂವ್ ಮಾಡಿಬಿಡಿ, ಆಮೇಲೆ ಜಸ್ಟ್ ಇದನ್ನ ಈ ತರ ಕ್ಯಾರಿ ಮಾಡಿದ್ರೆ ರಿಮೂವ್ ಆಗುತ್ತೆ ಸರ್, ಅಷ್ಟೇ. ಇದನ್ನ ರಿಮೂವ್ ಮಾಡ್ಕೊಂಡು ನೀವು ಆಮೇಲೆ ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಇದು ಕಂಟೈನರ್ನ ತಕ್ಕೊಬೋದು ಆಚೆ. ಪರ್ಫೆಕ್ಟ್ ಆಗಿ ಗ್ರೈಂಡ್ ಆಗಿದೆ. ಇದರಲ್ಲಿ ನೋಡಿ ಸರ್, ಒಂಚೂರು ನಿಮಗೆ ಬೇಳೆ ಕಾಣಿಸ್ತಾ ಇಲ್ಲ, ಎಲ್ಲ ಗ್ರೈಂಡ್ ಆಗಿದೆ. ಮತ್ತೆ ಒಂದೇ ಕ್ವಾಂಟಿಟಿ ಅಲ್ಲೂ ಕೂಡ ನಿಮಗೆ ಬಂದಿದೆ ಸರ್. ಸೊ ಈಗ ಗ್ರೈಂಡ್ ಆಗಿರೋದು ನೋಡಿದೀರಾ ಸರ್, ನಿಮ್ಗೆ ಯಾವ ತರ ಗ್ರೈಂಡ್ ಆಗಿದೆ ಅಂತ. ಅದೇ ತರ ಟೇಸ್ಟ್ ಇರುತ್ತೆ ಅಂತಾನು ಒಂದು ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲೇ ಒಂದು ವಡೆನು ಮಾಡಿ ನೀವು ಟೇಸ್ಟ್ ಮಾಡ್ಬಿಟ್ಟು ನಮ್ಮ ವೀಕ್ಷಕರಿಗೆ ಯಾವ ತರ ಇದೆ ಟೇಸ್ಟ್, ಮಸಾಲೆ ವಡೆ ಇರಲಿ ಎಂತದ್ ವಡೆ ಇರಲಿ ಮಾಡ್ಕೊಬಹುದು. ಈ ಕಡೆ ದೋಸೆ ಮಾಡ್ಕೊಳ್ಳೋಣ, ಈ ಕಡೆ ವಡೆ ಮಾಡ್ಕೊಂಡು ತಿನ್ಬಿಡೋದು. ಹೌದು ಸರ್. ಸರ್ ಈಗ ನೀವು ಟೇಬಲ್ ಟಾಪ್ ನೋಡಿದ್ರಿ ಯಾವ ತರ ರಿಮೂವ್ ಮಾಡ್ಕೊಬಹುದು ಅಂತ. ಅದೇ ತರ ಟಿಲ್ಟಿಂಗ್ ಮಾಡೆಲ್ ಅಲ್ಲೂ ನಾನು ಅಕ್ಕಿನ ಹಾಕಿದ್ದೆ. ಸೊ ಅದ್ರಲ್ಲಿ ಯಾವ ತರ ತಕ್ಕೊಬಹುದು ಅಂತ ಟಿಲ್ಟ್ ಮಾಡೆಲ್ ಅಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಇದು ಜಸ್ಟ್ ಬೆಂಡ್ ಮಾಡ್ಕೊಳ್ಳೋದಷ್ಟೇ? ಹೌದು, ಬೆಂಡ್ ಮಾಡ್ಕೊಂಡು ನೀವು ನಾರ್ಮಲ್ ಆಗಿ ಇದೇ ತರ ತಕ್ಕೊಬಹುದು ಸರ್. ಓಹೋ, ಇದು ಸ್ವಲ್ಪ ಇನ್ನ ಚೆನ್ನಾಗಿ ಈಸಿ ಇದೆ ಅಲ್ವಾ? ಹೌದು. ಸೊ ಇದು ಟಿಲ್ಟ್ ಮಾಡಿ ತಕ್ಕೊಂಡಬಹುದು, ಮತ್ತೆ ಟಿಲ್ಟ್ ಮಾಡಿ ವಾಶ್ ಕೂಡ ಮಾಡಬಹುದು ಸರ್. ಇಲ್ಲ ನೀವು ಪೂರ್ತಿ ಕ್ಲೀನ್ ಮಾಡ್ಕೊಂತೀನಿ ತೆಗಿಯಕ್ಕಾಗಲ್ವಾ ಅಂದ್ರೆ ತೆಗಿನಬಹುದು ನೀವು ಆರಾಮಾಗಿ. ನಾವ್ ಯಾವ ತರ ಇದನ್ನ ತೆಗ್ದೆ ನಿಮ್ಗೆ ಅದೇ ತರ ರಿಮೂವ್ ಮಾಡ್ಕೊಬಹುದು ಸರ್. ಸೊ ಈ ತರ ತೆಗ್ದ್ಬಿಟ್ಟು ಅದು ಡ್ರಮ್ಮು ಕೂಡ ನೀವು ತಕ್ಕೊಬಹುದು ಸರ್. ತಕ್ಕೊಂಡು ಅದೇ ತರನು ವಾಶ್ ಮಾಡ್ಕೊಬಹುದು. ಇದರಲ್ಲಿ ನಿಮಗೆ 2 ಫೆಸಿಲಿಟಿನೂ ಇರುತ್ತೆ, ರಿಮೂವ್ ಮಾಡ್ಕೊಬಹುದು, ಇಲ್ಲ ಟಿಲ್ಟ್ ಮಾಡ್ಕೊಂಡು ವಾಶ್ ಮಾಡ್ಕೊಬಹುದು. ಓಕೆ ಓಕೆ ಮೇಡಮ್. ಸರ್ ಈಗ ನೀವು ಗ್ರೈಂಡ್ ಮಾಡೋದು ಯಾವ ತರ ಅಂತ ನೀವು ನೋಡ್ಕೊಂಡ್ರಿ, ಕ್ಲೀನ್ ಮಾಡೋದು ಎಲ್ಲ ನೋಡ್ಕೊಂಡಿದ್ದೀರಾ. ಅದೇ ತರ ನಾನು ನಿಮ್ಗೆ ಹೇಳಿದೆ ಚಪಾತಿ ಹಿಟ್ಟು ಕಳಿಸ್ಕೊಳ್ಳೋದು ಮತ್ತೆ ಒಂದು ಕೊಬ್ಬರಿದು ಅಟ್ಯಾಚ್ಮೆಂಟ್ ಇರುತ್ತೆ ಅಂತ. ಸೊ ಈ 2 ಅಟ್ಯಾಚ್ಮೆಂಟ್ ಯಾವ ತರ ಫಿಟ್ ಮಾಡ್ಕೊಬಹುದು ಅಂತ ಹೇಳ್ತೀನಿ ನೋಡಿ. ಮೇಲ್ಗಡೆ ಇದನ್ನ ರಿಮೂವ್ ಮಾಡ್ಬಿಡಿ. ಇದನ್ನ ರಿಮೂವ್ ಮಾಡ್ಬಿಟ್ಟು ನೀವು ಕಲ್ಲು ಏನಿರುತ್ತೆ ಕಲ್ಲನ್ನ ತೆಗಿಬೇಕು ಆಚೆ. ಕಲ್ ತೆಗ್ದ್ಬಿಟ್ಟು ಇದೇನಿರುತ್ತೆ ಜಸ್ಟ್ ನೀವು ಇದನ್ನ ಕುಂಡಿಸಿ ಟೈಟ್ ಮಾಡ್ಬೋದು ಸರ್. ನಿಮ್ಗೆ ಒಳಗಡೆ ಥ್ರೆಡ್ಡಿಂಗ್ ಆಪ್ಷನ್ ಇರುತ್ತೆ, ಇದರಲ್ಲಿ ನಿಮ್ಗೆ ಥ್ರೆಡ್ಡಿಂಗ್ ಕ್ಲೋಸ್ ಆಗುತ್ತೆ. ಇದರಲ್ಲಿ ನೀವು ಚಪಾತಿ ಇಟ್ಟು ಕಳಿಸ್ಕೊಬಹುದು.
ಫಸ್ಟ್ ಹಿಟ್ಟಾಕ್ಬಿಟ್ಟು ನೀರು ಆಯಿಲ್ ಏನು ಬೇಕು ನೀವು ಅದನ್ನ ಹಾಕೊಂಡು ಸೇಮ್ ಆಟೋಮೆಟಿಕ್ ಈಗ ಯಾವ ಥರ ನೀವು ಮಿಷಿನ್ ಆನ್ ಮಾಡಿದ್ರೆ ಆ ಥರ ಆನ್ ಮಾಡಿದ್ರೆ ಚಪಾತಿ ಇಟ್ಟು ಕಲಿಸ್ಬೋದು. ಸೊ ಅದೇ ಥರ ನಿಮಗೆ ಒಂದು ಕೊಬ್ಬರಿದು ಚಾಪರ್ ಇರುತ್ತೆ. ಸೊ ಅದೂ ಅಷ್ಟೇ ಸರ್, ಇದರಲ್ಲಿ ನಿಮ್ಗೆ ಏನು ಥ್ರೆಡ್ಡಿಂಗ್ ಇರಲ್ಲ, ಇದು ಜಸ್ಟ್ ಪ್ರೆಸ್ಸಿಂಗ್ ಇರುತ್ತೆ. ಸೊ ಇದರಲ್ಲಿ ನೀವು ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಬೋದು ಅಷ್ಟೇ. ಪ್ರೆಸ್ ಮಾಡ್ಕೊಂಡು ಮೇಲ್ಗಡೆ ಇಟ್ಕೊಂಡು ನೀವು ಕೊಬ್ಬರಿನ ಇದು ಮಾಡ್ಕೊಬೋದು, ಚಾಪ್ ಮಾಡ್ಕೊಬೋದು, ತುರಿ ಮಾಡ್ಕೋಬಹುದು ಈಸಿಯಾಗಿ. ಸೊ ಇದರಲ್ಲಿ ನಿಮಗೆ 3 ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಇಲ್ಲಿ ಇವೆರಡು ಐಟಮ್ನ ನಮಗೆ ಡೆಮೋ ತೋರಿಸಿದ್ರಲ್ಲ, ಇನ್ನ ಏನೆಲ್ಲ ಮಾಡ್ಕೋಬಹುದು ಮೇಡಮ್ ಈ ವೆಟ್ ಗ್ರೈಂಡರ್ ಅಲ್ಲಿ? ಇದರಲ್ಲಿ ನಿಮಗೆ ಇಡ್ಲಿ ಮಾಡ್ಕೋಬಹುದು, ಮತ್ತೆ ದೋಸೆ, ಚಟ್ನಿ, ಮತ್ತೆ ಇವಾಗ ಉಗಾದಿ ಸ್ಪೆಷಲ್ ಅಲ್ವಾ, ಕಾಯೊಳಗೆಗೂ ಕಾಯಿನೂ ತುರ್ಕೊಳ್ಳೋಕ್ಕೂ ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಒಬ್ಬಟ್ಟು ಕಲ್ಸ್ಕೋಬಹುದು, ಮತ್ತೆ ಹೋಳಿಗೆ ಸಾಂಬಾರಿಗೂ ಮಸಾಲೆನೂ ಹರ್ಕೋಬಹುದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ ಸರ್. ಇದು ಡೆಮೋ ಎಲ್ಲ ತೋರಿಸಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ಧಮಾಕ ಆಫರ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು, ಆ ಪ್ರೈಸ್ ಏನೋ ಹೇಳೇ ಬಿಡಿ ಮೇಡಮ್. ಧಮಾಕ ಆಫರ್ ಸರ್, ಅದು ನಿಮ್ಗೆ ಉಗಾದಿ ಹಬ್ಬಕ್ಕೋಸ್ಕರ, ಉಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ. ಹೌದು ಸರ್. ಈಗ ಇದು ಬಂದ್ಬಿಟ್ಟು ನಿಮ್ಗೆ ನಾನು ಹೇಳ್ದೆ ನಿಮ್ಗೆ ಮಾಡೆಲ್ಸ್ ಯಾವ ತರ ಇದೆ ಏನೇನು ಅಂತ ಡೆಮೋಸ್ಟ್ರೇಷನ್ ನೋಡಿದ್ರೆ ಎಲ್ಲ ನೋಡಿದೀರಾ. ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋದ್ರೆ ನಿಮ್ಗೆ 2 ಲೀಟರ್ದು 3 ಲೀಟರ್ ಕೆಪಾಸಿಟಿ ಎಲ್ಲ ನಿಮ್ಗೆ ಮಾರ್ಕೆಟ್ ಪ್ರೈಸ್ ನಿಮ್ಗೆ 5,999 ರೂಪಾಯಿ ಇರುತ್ತೆ ಸರ್. ಆದ್ರೆ ನಮ್ಮ ಹಾಟ್ಸ್ಟಾರ್ ಕಂಪ್ನಿಯಲ್ಲಿ ನಿಮಗೆ ಒಂದು ಉಗಾದಿ ಹಬ್ಬಕ್ಕೆ ಧಮಾಕ ಆಫರ್ ನಿಮಗೆ 2 ಲೀಟರ್ದು ಟೇಬಲ್ ಟಾಪ್ ಗ್ರೈಂಡರ್ ನಿಮಗೆ ಕೇವಲ ಬಂದ್ಬಿಟ್ಟು ನಿಮಗೆ 2,799 ರೂಪಾಯಿಗೆ ಸಿಗ್ತಾ ಇದೆ ಸರ್. 2,799 ರೂಪಾಯಿಗೆ ಸಿಗ್ತಾ ಇದೆ ಸರ್. ಟೋಟಲ್ ಆಗಿ ನಿಮಗೆ ನಮ್ಮ ಹಾಟ್ಸ್ಟಾರ್ ಅಲ್ಲಿ ಒಂದು ಧಮಾಕ ಆಫರ್ ನ ಸಿಗ್ತಾ ಇದೆ ಸರ್. ಸೊ ನಮ್ಮ ವೀಕ್ಷಕರು ಬೇಗ ಬಂದು ಉಗಾದಿ ಹಬ್ಬಕ್ಕೋಸ್ಕರ ಪರ್ಚೇಸ್ ಮಾಡಬಹುದು ಸರ್. ಸೊ ಅದೇ ತರ ನಿಮಗೆ 3 ಲೀಟರ್ ಕೆಪಾಸಿಟಿನೂ ಅಷ್ಟೇ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 6,999 ರೂಪಾಯಿ ಇದೆ. ಅದೇ ನಮ್ಮ ಹಾಟ್ಸ್ಟಾರ್ ಸ್ಟಾರ್ಲೆಟ್ ಕಾರ್ಪೊರೇಷನ್ ಕಂಪನಿಯಲ್ಲಿ ನಿಮಗೆ ಉಗಾದಿ ಹಬ್ಬದ ಧಮಾಕ ಆಫರ್ ಬಂದ್ಬಿಟ್ಟು ನಿಮಗೆ 3,599 ರೂಪಾಯಿಗೆ ಸಿಗ್ತಾ ಇದೆ ಸರ್. 3,599 ರೂಪಾಯಿ. ಹೌದು. ಸೊ ಅದೇ ತರ ನಿಮ್ಗೆ ಟಿಲ್ಟಿಂಗ್ ಮಾಡಲು ಕೂಡ ನಾನು ತೋರಿಸಿದೆ ನಿಮ್ಗೆ. ಇದು ನಿಮ್ಗೆ 2 ಲೀಟರ್ ಕೆಪಾಸಿಟಿ ಇರುತ್ತೆ. ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು 7,999 ರೂಪಾಯಿಗೆ ಸಿಗುತ್ತೆ. ಅದೇ ನಮ್ಮ ಹಾಟ್ಸ್ಟಾರ್ ಕಂಪನಿಯಲ್ಲಿ ನಿಮ್ಗೆ 3,799 ರೂಪಾಯಿಗೆ ಸಿಗುತ್ತೆ. 4,000 ಒಳಗಡೆನೆ ನಿಮ್ಗೆ ನಮ್ಮ ಹಾಟ್ಸ್ಟಾರ್ ಕಂಪನಿಯಲ್ಲಿ ನಿಮ್ಗೆ ವೆಟ್ ಗ್ರೈಂಡರ್ಸ್ ನ ನೀವು ಪರ್ಚೇಸ್ ಮಾಡಬಹುದು. ಅಂದ್ರೆ ಮಿಕ್ಸಿ ಪ್ರೈಸ್ ಈಗ 6,000 7,000 ಇರುತ್ತೆ, ಬಟ್ ಇವು ಮಿಕ್ಸಿ ಪ್ರೈಸ್ ಗಿಂತ ಕಡಿಮೆ. ಮಿಕ್ಸಿ ಪ್ರೈಸ್ ಇಂದ ಕಡಿಮೆ ಇರುತ್ತೆ. ಮಿಕ್ಸಿಯಿಂದ ನಿಮ್ಗೆ ಚೆನ್ನಾಗಿರೋದು ಪ್ರಾಡಕ್ಟ್ ಕೂಡ ನಿಮ್ಗೆ ಸಿಗುತ್ತೆ ಸರ್. ಅಂದ್ರೆ ಉಗಾದಿ ಸ್ಪೆಷಲ್ ಗೋಸ್ಕರ ನಮ್ಮ ವೀಕ್ಷಕರಿಗೆ ಇದೊಂದು ಧಮಾಕ ಆಫರ್ ಆಗಾದ್ರೆ. ಹೌದು. ಅದೇ ತರ ನಮ್ಮ ಹಾಟ್ಸ್ಟಾರ್ ಅಲ್ಲಿ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಸರ್ ಇದೆ ಅಲ್ಲ, ನೀವು ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ, ಗೀಸರ್ ತಗೊಳ್ಳಿ, ವಾಷಿಂಗ್ ಮಿಷಿನ್ ತಗೊಳ್ಳಿ, ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ, ಎಲ್ಲಾ ಪ್ರಾಡಕ್ಟ್ ಮೇಲೆ ನಿಮ್ಗೆ 10 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ಸರ್. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಟೋಟಲ್ ಆಗಿ ನಿಮ್ಗೆ 10 ವರ್ಷ ವ್ಯಾರಂಟಿ ಕೂಡ ನಿಮ್ಗೆ ಇದರಲ್ಲಿ ನೋಡಕ್ ಸಿಗುತ್ತೆ ಸರ್. ಸೊ ನಾನು ಹೇಳ್ದೆ ನಿಮ್ಗೆ 10 ವರ್ಷ ವ್ಯಾರಂಟಿ ಇರುತ್ತೆ ಅಂತ. 1 ವರ್ಷ ನಿಮ್ಗೆ ಪ್ಯೂರ್ ಮೋಟರ್ ವೈಂಡಿಂಗ್ ಮೇಲೆ ಗ್ಯಾರಂಟಿ ಇರುತ್ತೆ ಸರ್ ನಿಮ್ಗೆ. ಅದೇ ತರ ನಿಮ್ಗೆ 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ ಆಗಿ ಸೇರಿಸಿ ನಿಮ್ಗೆ 10 ವರ್ಷ ವಾರಂಟಿ ಕೂಡ ಸಿಗುತ್ತೆ. ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋದ್ ಕಾಂಟ್ಯಾಕ್ಟ್ ನಂಬರ್ಸ್ ನ ನೀವು ಕಾಲ್ ಮಾಡಿ, ನಮ್ದು ಟೆಲಿಕಾಲರ್ಸ್ ಇರ್ತಾರೆ, ಏನೇ ಇನ್ಫಾರ್ಮೇಶನ್ ಇರ್ಲಿ ಅವ್ರು ಕೊಡ್ತಾರೆ. ಅದು ಬಿಟ್ಟು ನೀವು ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ಮ ತುಮಕೂರಲ್ಲಿ 2 ಆಫೀಸ್ ಅವೈಲೇಬಲ್ ಇದೆ. ಸೊ ಹೆಡ್ ಆಫೀಸ್ ಬಂದ್ಬಿಟ್ಟು ನಿಮ್ಗೆ ಕುಣಿಗಲ್ ರೋಡ್ SSIT ಕಾಲೇಜು, ಮಲ್ಲೂರ್ ದಿಣ್ಣೆ ರೋಡ್ ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ಹೆಡ್ ಆಫೀಸ್ ಇರೋದು. ಸೊ ಸೆಕೆಂಡ್ ಆಫೀಸ್ ಬಂದ್ಬಿಟ್ಟು ನಿಮ್ಗೆ ಭದ್ರಮ್ಮ ಚೌಟ್ರಿ ಹೈಸ್ಕೂಲ್ ಫೀಲ್ಡ್ ಆಪೋಸಿಟ್ ನಿಮ್ಗೆ HDFC ಬ್ಯಾಂಕ್ ಇದೆ. ಸೊ ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ದು ಹಾಟ್ಸ್ಟಾರ್ ಸೆಕೆಂಡ್ ಆಫೀಸ್ ಇದೆ ಸರ್. ಅದು ಬಿಟ್ಟು ನಿಮಗೆ ಬ್ಯಾಂಗ್ಳೂರಲ್ಲೂ ಕೂಡ ನಮ್ದು ಸ್ಟೋರ್ಸ್ ಅವೈಲೇಬಲ್ ಇದೆ. 9 ಸ್ಟೋರ್ಸ್ ಇದೆ, ಅದನ್ನು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದ್ ಬಿಟ್ಟು ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ 50 ಸ್ಟೋರ್ಸ್ ಇದೆ ಸರ್. ಸೊ ನೀವು ಯಾವುದೇ ಸ್ಟೋರ್ಸಿಗೆ ಹೋಗಿ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಬಹುದು ಸರ್. ಸೊ ನಮ್ದು ಯಾವ ಕಡೆ ಸ್ಟೋರ್ಸ್ ಇಲ್ಲ, ಅಲ್ಲಿ ಕಸ್ಟಮರ್ಸ್ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋದ್ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಬಹುದು. ಸೊ ಕಂಪ್ನಿ ಅಕೌಂಟ್ ನಂಬರ್ ಇರುತ್ತೆ, ಫೋನ್ ಪೇ, ಗೂಗಲ್ ಪೇ ನಂಬರ್ ಇರುತ್ತೆ. ಅದಕ್ಕೆ ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ GST ಬಿಲ್ ಜೊತೆ ಡಿಸ್ಪ್ಯಾಚ್ ಆಗುತ್ತೆ. 2 ಇಂದ 3 ದಿವಸಕ್ಕೆ ನಿಮ್ಮ ಪ್ರಾಡಕ್ಟ್ ನ ನಿಮ್ಮ ಮನೆಗೆ ಬರುತ್ತೆ ಸರ್. ಸೊ ನಮ್ಮ ಚಂದನವನ ಚಾನಲ್ ವೀಕ್ಷಕರಿಗೆ ಒಂದು ರಿಕ್ವೆಸ್ಟ್ ಸರ್, ನೀವು ಈಗ ತುಮಕೂರು ಹೆಡ್ ಆಫೀಸಿಗೆ ಬಂದು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮಿಬ್ರದ್ದು ಸ್ಕ್ರೀನ್ ಶಾಟ್ ನೀವು ತೊಗೊಂಬಂದ್ರೆ 2 ಇಂದ 3 ಐಟಮ್ನ ನೀವು ಪರ್ಚೇಸ್ ಮಾಡಿದ್ರೆ ಸೊ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಸರ್. ಆ ವ್ಯವಸ್ಥೆ ಕೂಡ ಮಾಡಿದ್ದೀರಾ, ಸ್ಪೆಷಲ್ ಡಿಸ್ಕೌಂಟ್ ಸರ್. ವೆಟ್ ಗ್ರೈಂಡ್ ಜೊತೆ ಈ ಯುಗಾದಿ ಹಬ್ಬನ ಸಿಹಿಯಾಗಿ ಆಚರಿಸ್ಕೊಳ್ಳಿ. ಸೊ ಅದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್. ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು.